ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಈ ವಿಡಿಯೋನ 2 ದಿನದ ಮುಂಚೆ ಅಪ್ಲೋಡ್ ಮಾಡೋಕ್ಕಾಗಿತ್ತು ರೀ. ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ರೀ, ಅದಕ್ಕೆ ಕ್ಷಮೆ ಇರಲಿ ರೀ. ಇವತ್ತಿನ ಲಾಗ್ ಏನಂದ್ರೆ ನಮ್ಮದು ಫೈನಲ್ ಇಯರ್ ಡಿಗ್ರಿದು ಲಾಸ್ಟ್ನೇ ಪೇಪರ್ ಇತ್ತು ರೀ, ಅದಕ್ಕೆ ಹೊಂಟೇವಿ. ನಿಮಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಅಭಿವೃದ್ಧಿಯಾದ ರಸ್ತೆ ಒಂದು ಐತ್ರಿ, ಅದನ್ನು ನಿಮಗೆ ತೋರಿಸ್ತೀನಿ ಬರ್ರಿ. ಶುರುವಾತ್ ನೋಡ್ರಪ್ಪ, ಇದು ನಮ್ಮ ರಾಜ್ಯದಾಗ ಅತ್ಯಂತ ಅಭಿವೃದ್ಧಿ ಹೊಂದಿದ ರಸ್ತೆ ಐತಿ. ರೋಡ್ ತುಂಬ ಬರ್ರಿ ಗುಂಡಿನ ಕಾಣ್ತಾವ. ಇವು ಗುಂಡಿ ಏನು ಕೆರಿನ ಲೆಕ್ಕನ ಹತ್ತುವಲ್ದಾಗೈತಿ. ಒಟ್ಟು ಇವು ಒಬ್ಬರ ಜೀವ ತೆಗಿಯಮಟ ಹಿಂಗೆ ಇರ್ತಾವೆ ಏನ್ರಿಪ್ಪ. ನಮ್ಮ ಜನಪ್ರತಿನಿಧಿಗಳು ಏನು ಮಾಡಕ್ಕಂತಾರ ಗೊತ್ತಿಲ್ಲರಿ. ಎಲೆಕ್ಷನ್ ಬಂದಾಗ ಎಲ್ಲ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಎಲೆಕ್ಷನ್ ಒಳಗೆ ಗೆದ್ದಿನ ಮ್ಯಾಗ ಏನು ಅಭಿವೃದ್ಧಿ ಮಾಡಂಗಿಲ್ಲ ರೀ. ಜನಗಳು ಯಾವಾಗ 500 ರೂಪಾಯಿ ಆಸೆ ಬಿಟ್ಟು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ, ಆವಾಗ ಈ ಎಲ್ಲ ಸಮಸ್ಯೆ ಹೊಕ್ಕವ್ರಿ. ಇಲ್ಲಾಂದ್ರೆ ಹಿಂಗೆ ಹೊಯ್ಕೊಂತ ಹೋಗೋದಾಕತ್ ನೋಡ್ರಿ. ನಾವು ಸರ್ಕಾರ ಹೇಳ್ತೈತಿ ಅಷ್ಟು ಅನುದಾನ ಬಿಡುಗಡೆ ಮಾಡೈತಿ, ಇಷ್ಟು ಅನುದಾನ ಬಿಡುಗಡೆ ಮಾಡೈತಿ ಅಂತ. ಅನುದಾನ ಎಲ್ಲಿ ಎಷ್ಟು ಖರ್ಚಾಗೈತಿ ಅವ್ರಿಗೆ ಗೊತ್ತ್ರಿ. ಯಾವಾಗ ಸಾರ್ವಜನಿಕರು ಅದನ್ನು ಪ್ರಶ್ನೆ ಮಾಡೋಕೆ ಕಲಿತಾರಲ್ಲ, ಅವಾಗಿದು ಸುದ್ದಿ ಹೋಗತ್ತೆ ನೋಡ್ರಿಪ್ಪ. ವಿಡಿಯೋ ಪೂರ್ತಿ ನೋಡ್ರಿ, ಎಷ್ಟು ಗುಂಡಿ ಅದಾವ ಅನ್ನೋದು ನಿಮಗೆ ಗೊತ್ತಾಕೈತಿ. ನಮ್ಮ ಗುಡಿಗೇರಿ ಒಳಗೆ ರೈಲ್ವೆ ಮೇಲ್ಸೇತುವೆ ಆಗಂದ್ರಿ, ಅದಕ್ಕೆ ಎಲ್ಲರಿಗೂ ಅಡ್ಡಾಡಕ್ಕಂತೇಳಿ ಒಂದು ತಾತ್ಕಾಲಿಕ ರಸ್ತೆ ಮಾಡ್ಯಾರ್ರಿ. ಆ ರಸ್ತೆ ನೋಡಿದಾರ ಸಾರ್ಸಾಡ್ದಂಗೆ ಆಗೈತ್ರಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಅಯ್ಯೋ ಅಂತೂ ಅಂತಹ ರಸ್ತೆದಾಗ ಗುದ್ದಾಡಿ ಕೊನೆಗೆ ನಮ್ಮ ಕಾಲೇಜ್ಗೆ ಬಂದು ನೋಡ್ರಿ. ಇದ ಕಾಲೇಜ್ ನೋಡ್ರಿ, ನಾವು 3 ವರ್ಷ ಡಿಗ್ರಿ ಕಲಿತಂತಹ ಕಾಲೇಜ್. ಕಾಲೇಜ್ ಒಳಗೆ ಹೋಗಿ ನೋಡ್ತೀನಿ ಯಾರ್ಯಾರು ಬಂದಿದ್ದೇ ಇಲ್ಲ. ಹಂಗಂತೇಳಿ ಗ್ರಂಥಾಲಯಕ್ಕೆ ಹೋದೆ. ನೋಡಿದ್ರೆ ಅಲ್ಲಿ ಕೆಲವೊಂದಿಷ್ಟು ಮಂದಿ ಬಂದಿದ್ರು. ಯಾರ್ಯಾರು ಗ್ರಂಥಾಲಯದೊಳಗೆ ಪುಸ್ತಕ ಪಡೆದಿದ್ರೆ ಅದನ್ನು ಇವತ್ತು ಮರಳಿ ಕೊಡಬೇಕಾಗಿತ್ತು. ಹಾಗಾಗಿ ನಾನು ಕೂಡ ಗ್ರಂಥಾಲಯಕ್ಕೆ ಹೋದೆ. ಅಷ್ಟೊತ್ತಲೇ ನಮ್ಮ ದೋಸ್ತರು ಕೂಡ ಬಂದರು. ಆಮೇಲೆ ನಮ್ಮ ದೋಸ್ತನ ಬ್ಯಾಗ್ ನಂತರ ಅಷ್ಟು ಬುಕ್ ತೆಗೆದು ಸರ್ ಮುಂದಿಟ್ಟು ಒಂದೊಂದು ಪುಸ್ತಕನ ತೋರಿಸಿ ಅವರಿಗೆ ಲೆಕ್ಕ ಕೊಟ್ವಿ. ಎಕ್ಸಾಮ್ ಸ್ಟಾರ್ಟ್ ಆತ್ರಿ, ಎಲ್ಲರೂ ಒಳಗೆ ಹೊಂಟಿವಿ. Much later. ಎಕ್ಸಾಮ್ ಮುಗೀತು ನೋಡ್ರಿ. ಒಂದಿಷ್ಟು ಮಂದಿ ಹೊರಗೆ ಅದಾರ, ಒಂದಿಷ್ಟು ಮಂದಿ ಒಳಗೆ ಬಂದು ತೊಗೊಂಡಾರ. ಅವ್ರಿಗೆ ಇನ್ನೊಬ್ಬ ಇವ್ ಮಾತ್ರ ಭಾಳ ಖುಷಿ ಆಗೈತೆ. ಒಂದಿಷ್ಟು ಮಂದಿ ಈಗ ಅವ್ರ ಎಕ್ಸಾಮ್ ಹಾಲಿತ್ರ ಹೊರಗೆ ಬರಕಂತಾರ. ಅವರು ಫುಲ್ ಖುಷಿಯಾಗಿ ಬಂದಾರ, ಯಾಕಂದ್ರೆ ಇದು ಕೊನೆ ಎಕ್ಸಾಮ್ ಆಗಿತ್ತು ರೀ. ಹಾಗಾಗಿ ಎಲ್ಲರೂ ಭಾಳ ಖುಷಿ ಅಂತ ಎಕ್ಸಾಮ್ ಹಾಲಿತ್ರ ಹೊರಗೆ ಬಂದಿದ್ದರು ರೀ. ಇದಿಷ್ಟು ಇವತ್ತಿನ ಕತೆ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ರೀ. ಹಂಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣಂತ್ರಿ.